ಕೆಲವು ಸಿನಿಮಾಗಳೇ ಹೀಗೆ ಬೇಡ ಅಂದ್ರು ಮನ್ಸ್ಗೆ ತುಂಬಾ ಹತ್ರ ಆಗ್ಬಿಡ್ತವೆ. ಅಲ್ಲಿರುವ ಸಿಚುವೇಶನ್ಸ್ ಸೀನ್ಸ್ ನಮ್ಮ ಜೀವನದಲ್ಲೂ ನಡೆದಿರುತ್ತೆ ಅಂತ ಅನ್ಸೋಕೆ ಶುರು ಆಗತ್ತೆ. ಸೊ ಸಿರಾಯ್ ಸಿನಿಮಾ ಕೂಡ ಅಂತದ್ದೇ ಲೀಸ್ಟ್ಗೆ ಸೇರುತ್ತೆ. ನಂಗೂ ಈ ಸಿನಿಮಾ ಬಗ್ಗೆ ಗೊತ್ತಿರ್ಲಿಲ್ಲ. ಬಟ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಒಂದು ರೀಲ್ ನೋಡಿ ಸಿನಿಮಾ ನೋಡಿದ್ದೆ. ನೋಡಿದ್ಮೇಲೆ ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತೀನಿ. ಇದು ಎಲ್ರಿಗೂ ಎಮೋಷನಲಿ ತುಂಬಾ ಕನೆಕ್ಟ್ ಆಗೋ ಸಿನಿಮಾ. ಸೊ ಸಿನಿಮಾ ನೋಡಿದ್ ನಂಗೆ ಏನೆಲ್ಲ ಇಷ್ಟ ಆಯ್ತು, ಯಾವ ಸೀನ್ಸ್ ಎಲ್ಲ ಕನೆಕ್ಟ್ ಆಗ್ತವೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಸಿನಿಮಾದ ಬೇಸಿಕ್ ಪ್ಲಾಟ್ ಬಗ್ಗೆ ಹೇಳೋದಾದ್ರೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪ್ಲೇಡ್ ಬೈ ವಿಕ್ರಮ್ ಪ್ರಭು ಅಂಡ್ ಅವ್ರ ಡ್ಯೂಟಿ ಜೈಲಲ್ಲಿರೋ ಖೈದಿಗಳಿಗೆ ಲಾಂಗ್ ಎಸ್ಕಾರ್ಟ್ಗೆ ಕರ್ಕೊಂಡು ಹೋಗೋದು. ಅಂಡ್ ಆ ಸಿಚುವೇಶನ್ ಅಲ್ಲಿ ಪೊಲೀಸ್ ಆಫೀಸರ್ ಖೈದಿ ಜೊತೆ ಹೇಗೆ ಕನೆಕ್ಟ್ ಆಗ್ತಾನೆ ಅಂಡ್ ಅವ್ನ್ ಹೆಲ್ಪ್ ಖೈದಿಗೆ ಯೂಸ್ ಆಯ್ತಾ ಅಂಡ್ ಖೈದಿ ಜೈಲಿಗೆ ಯಾಕೆ ಹೋದ ಅಂತೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿರೋ ಮೊದಲ ಪಾಸಿಟಿವ್ಸ್ ಅಂದ್ರೆ ಅದು ಸಿನಿಮಾದ ಓಪನಿಂಗ್ ಸೀನ್ ಅಂತಾನೆ ಹೇಳ್ತೀನಿ. ತುಂಬಾ ಸ್ಟ್ರಾಂಗ್ ಆಗಿದೆ. ಪೊಲೀಸ್ ಆಫೀಸರ್ ನ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಸೀನ್ ಇಂದಾನೆ ಸಿನಿಮಾಗೆ ಜೊತೆ ಕನೆಕ್ಟ್ ಆಗ್ಬಿಡ್ತೀವಿ. ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿರೋ ಲವ್ ಸ್ಟೋರಿ ತುಂಬಾ ಎಮೋಷನಲ್ ಆಗಿದೆ. ಇಂದಿನ ಜನರೇಷನ್ ಅಲ್ಲಿ 5 ತಿಂಗಳು ವೇಟ್ ಮಾಡೋಕೆ ಕಷ್ಟ ಪಡೋ ಕಾಲದಲ್ಲಿ 5 ವರ್ಷ ಕಾಯುವ ಪ್ರೀತಿ ಹೇಗಿರುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಅಂಡ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಮೂಮೆಂಟ್ ಸೀನ್ಗಳು ಎಮೋಷನಲ್ ಆಗಿ ಮನ್ಸಲ್ಲೇ ಉಳಿದ್ಬಿಡ್ತವೆ. ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳ್ಬೇಕಾದ್ರೆ ವಿಕ್ರಮ್ ಪ್ರಭು ಅವರು ತಮ್ಮ ಪಾತ್ರಕ್ಕೆ ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದಾರೆ. ಅಬ್ದುಲ್ ಅವರ ಮೊದಲ ಸಿನಿಮಾದಲ್ಲೇ ಸೈಲೆಂಟ್ ಎಕ್ಸ್ಪ್ರೆಷನ್ ಮೂಲಕ ಕನೆಕ್ಟ್ ಆಗ್ತಾರೆ. ಅಷ್ಟೊಂದು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಕಲೈ ಪಾತ್ರದಲ್ಲಿ ಅನಿಷ್ಮಾ ಅನಿಲ್ ಕುಮಾರ್ ಅವರ ಡೆಬ್ಯೂಟ್ ಆದ್ರೂ ಈ ಸಿನಿಮಾದಲ್ಲಿ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೇಕು. ನ್ಯಾಚುರಲ್ ಆಕ್ಟಿಂಗ್, ಎಫರ್ಟ್ಲೆಸ್ ಪರ್ಫಾರ್ಮೆನ್ಸ್ ಇಂದ ತುಂಬಾ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾರೆ. ಅಂಡ್ ಈ ಸಿನಿಮಾದಲ್ಲಿ ಬರೋ BGM ಎಮೋಷನಲ್ ಸೀನ್ಸ್ ಗೆ ತುಂಬಾ ಪುಷ್ ಕೊಡುತ್ತೆ. ಸೊ ಓವರ್ ಆಲ್ ಆಗಿ ಸಿರೈ ಒಂದು ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಕ್ರೈಮ್, ಡ್ರಾಮಾ, ಥ್ರಿಲ್ಲರ್ ಜೊತೆ ಒಂದೊಳ್ಳೆ ಎಮೋಷನಲ್ ಲವ್ ಸ್ಟೋರಿಯಿಂದ ಕೂಡಿರೋ ಸಿನಿಮಾ. ಇನ್ನು ಈ ಸಿನಿಮಾ ZEE5 ನಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಅವೈಲೇಬಲ್ ಇದೆ. ತಪ್ಪದೆ ಹೋಗಿ ನೋಡಿ ಅಂತ ಹೇಳ್ತಾ, ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.